ಹೇ ಎವ್ರಿವನ್, ನಾನು ಶಿಲ್ಪಾ ಪ್ರಶಾಂತ್. ನಾನು ತುಂಬ ದಿನದಿಂದ ಟ್ರೈ ಮಾಡ್ತಾಯಿದ್ದೀನಿ. ನಾನು ವೀಡಿಯೋಸ್ ಮಾಡಬೇಕು, ಯೂಟ್ಯೂಬ್ ಮೇಲೆ ಹಾಕಬೇಕು, ನಾನು ಒಂದು ಯೂಟ್ಯೂಬರ್ ಆಗಬೇಕು ಅಂತ ಅಂದ್ಕೊಂಡು, ಮತ್ತು ನನ್ನ ಗಂಡನಿಗೆ ಒಂಚೂರು ಫೈನಾನ್ಷಿಯಲಿ ಹೆಲ್ಪ್ ಮಾಡಬೇಕು ಅಂತ ಅಂದ್ಕೊಂಡು ನಾನು ಇಷ್ಟು ವರ್ಷ ಆಯಿತು ಅಂದರೆ ಇವಾಗ ಒಂದು 10 ಇಯರ್ಸ್ ಆಯಿತು ನಾನು ಯೂಟ್ಯೂಬನ್ನು ನೋಡ್ತಾ ಇದ್ದೀನಿ, ಯೂಟ್ಯೂಬಿಂದ ನಾನು ಕಲಿತಾ ಇದ್ದೀನಿ. ಸೊ ನನಗೆ ಇದು ಇವಾಗ ಅನಿಸುತ್ತೆ, ಮದುವೆ ಆದಮೇಲೆ ಜಸ್ಟ್ 4 ಇಯರ್ಸಿಂದ ಆಗ್ತಾಯಿದೆ. ನಾನು ಯೂಟ್ಯೂಬರ್ ಆಗಬಾರ್ದಿತ್ತ? ಯಾಕೆ ನನಗೆ ಮೊದಲೇ ಗೊತ್ತಾಗಲಿಲ್ಲ? ಯೂಟ್ಯೂಬ್ ಮೇಲೆ ವೀಡಿಯೋಸ್ ಮಾಡ್ಬೋದು ನಾವು, ಯೂಟ್ಯೂಬಿಂದ ಯೂಸ್ ಪಡಿಬಹುದು ಅಂತ ಅಂದ್ಕೊಂಡು ನಂಗೆ ಮೊದಲಿಂತ್ರನೇ ಇದೊಂದು ಯಾಕೆ ಗೊತ್ತಾಗಿಲ್ಲ? ಯಾಕಂತಂದರೆ ನಾನು ಅಟ್ಲೀಸ್ಟ್ ಒಂದು 10-11 ಇಯರ್ಸ್ ಆಯಿತು ನಾನು ಯೂಟ್ಯೂಬನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಅಂದರೆ. ಸೊ ಇವಾಗ ಈ ಕನ್ನಡದಲ್ಲಿ ಎಲ್ಲರೂ ಇದನ್ನು ಮಾಡ್ತಾರೆ, ವೀಡಿಯೋಸ್ ಮಾಡ್ತಾರೆ, ಯೂಟ್ಯೂಬರ್ಸ್ ಆಗಿದ್ದಾರೆ ಕರ್ನಾಟಕದವರು. ಬಟ್ ಮೊದಲಿಂದ ಎಲ್ಲರೂ ಎಷ್ಟೋ ಮಂದಿ 12-14 ಇಯರ್ಸಿಂದನೇ ಇದನ್ನು ಯೂಟ್ಯೂಬನ್ನು ಯೂಸ್ ಮಾಡ್ತಾರೆ. ಸೇಮ್ ಅಪ್ರಾಕ್ಸ್ ನನ್ನ ಏಜ್ದವರೇ ಅವರೆಲ್ಲರೂ ಯೂಟ್ಯೂಬಿಂದ ಇನ್ಕಮ್ ಮಾಡ್ತಾಯಿದ್ದಾರೆ. ಇವಾಗ ದೊಡ್ಡ ಯೂಟ್ಯೂಬರ್ಸ್ ಆಗಿಬಿಟ್ಟಿದ್ದಾರೆ ನಮ್ಮ ಇಂಡ್ಯಾದೊಳಗೆ. ಸೊ ಅದೇ ಏಜ್ದವರು ಇದ್ದು ನನಗೆ ಯಾಕೆ ಗೊತ್ತಾಗಿಲ್ಲ? ನಾನು ಯೂಟ್ಯೂಬ್ ಮೇಲೆ ವೀಡಿಯೋಸ್ ಹಾಕಿ ನಾನು ಇನ್ಕಮನ್ನು ಮಾಡ್ಕೋಬೋದು ಅಂತ ಅಂದ್ಕೊಂಡು ಹಾಗೆ ನಂಗೆ ಅನಿಸುತ್ತೆ. ಬಟ್ ಇವಾಗ ನಾನು ಟ್ರೈ ಮಾಡ್ತಾಯಿದ್ದೀನಿ. ವಿಶ್ ಮೀ ಲಕ್ ಗೈಸ್, ಮತ್ತು ನನಗೆ ಸಪೋರ್ಟ್ ಮಾಡಿರಿ. ನಾನು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸನ್ನು ಮಾಡ್ತೀನಿ, ಇನ್ಸ್ಟಾಮ್ ಮೇಲೆ ವೀಡಿಯೋಸನ್ನು ಹಾಕ್ತಿದ್ದೀನಿ. ಫಸ್ಟ್ ಟಿಕ್ಟಾಕ್ ಯಾವಾಗ ಬಂದಿತ್ತು ಆವಾಗೂ ನಾನು ವೀಡಿಯೋಸ್ ಮಾಡ್ತಿದ್ದೆ ಟಿಕ್ಟಾಕ್ ಮೇಲೆ. ಬಟ್ ನನಗೆ ಒಂದಿಷ್ಟು ಮಂದಿ ಇದ್ದರು, ಕಾಲು ಎಳೆದು ಕೆಳಗೆ ಹಾಕೋರು. ಅವ್ರು ಅಂತಿದ್ರು, ಎದಕ್ಕೆ ಮಾಡ್ತಾಯಿದ್ದ, ಯಾಕೆ ಮಾಡ್ತಾಯಿದ್ದೀಯ, ಇದೆಲ್ಲ ಏನು ಸರಿ ಅನಿಸಲ್ಲ, ಇದು ಡ್ರಾಮಾ ಅದಂತ ಅಂದ್ಕೊಂಡು ಡಿಮೋಟಿವೇಟ್ ಮಾಡ್ತಿದ್ರು. ನನ್ನ ಲೈಫಲ್ಲಿ ನಂಗೆ ಯಾವತ್ತೂ ಮೋಟಿವೇಟ್ ಮಾಡೋರು ಯಾವತ್ತೂ ಸಿಕ್ಕಿಲ್ಲ, ಡಿಮೋಟಿವೇಟ್ ಮಾಡೋರೇ ಸಿಕ್ಕಿದ್ದಾರೆ. ಸೊ ಇವಾಗ ನಾನು ಡಿಸಿಷನ್ಸ್ ತೊಗೋಬೇಕು, ನಾನು ಏನಾದರೂ ನನ್ನ ಲೈಫಲ್ಲಿ ಇದನ್ನು ಮಾಡಬೇಕು ಅಂತ ಅಂದ್ಕೊಂಡು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನನಗೆ ಸಪೋರ್ಟ್ ಸಿಗುತ್ತೆ, ನನಗೆ ಎಲ್ಲರೂ ಎಂಕರೇಜ್ ಮಾಡ್ತಾರೆ ಅಂತ ಅಂದ್ಕೊಂಡು ವೀಡಿಯೋಸನ್ನು ಹಾಕ್ತಾಯಿದ್ದೀನಿ. ಹೇಗೆ ಇವಾಗ ನನಗೆ ಇನ್ಸ್ಟಾಗ್ರಾಮ್ ಮೇಲೆ 8,500 ಏನೋ ಹಾಗೆ ಇದ್ದಾರೆ ಫಾಲೋವರ್ಸ್. ಸೊ ಇವಾಗ ನಾನು 2 ವರ್ಷ ಆಯಿತು ಕಾನ್ಸ್ಟೆಂಟಾಗಿ ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಫಸ್ಟ್ ನನಗೆ ಸ್ಟಾರ್ಟ್ ಮಾಡಿದಾಗಲೇ ಇನ್ಸ್ಟಾ ಮೇಲೆ 5,000 ಫಾಲೋವರ್ಸ್ ಆಗಿದ್ರು. ನಡುವೆ ನಾನು ಪ್ರೆಗ್ನೆಂಟ್ ಆದೆ ಆಫ್ಟರ್ ಮ್ಯಾರೇಜ್. ಸೊ ನಾನು ಬಿಟ್ಬಿಟ್ಟೆ ಅದನ್ನು ವೀಡಿಯೋಸ್ ಮಾಡೋದು. ಸ್ಟ್ರೆಸ್ ಆಗ್ತಿತ್ತು, ಫುಲ್ ಇದಾಗ್ತಿರ್ತಿದ್ದೆ. ನಂಗೆ ಮನೆ ಕೆಲಸನೇ ಮುಗಿತಾ ಇರಲಿಲ್ಲ. ಸೊ ಯಾವಾಗ ರೆಡಿ ಆಗೋದು, ಯಾವಾಗ ರೆಡಿಯಾಗಿ ಕೂತ್ಕೊಂಡು ವೀಡಿಯೋಸನ್ನು ಮಾಡೋದು ಅಂತ ಅಂದ್ಕೊಂಡು ಬಿಟ್ಬಿಟ್ಟಿದ್ದೆ. 5,000 ಆಗಿತ್ತು ಆವಾಗಲೇ ನಾನು ಮಾಡ್ತಿದ್ದೆ. ಅಂತಂದರೆ ಇವಾಗ ನನಗೆ ಅಟ್ಲೀಸ್ಟ್ ಒಂದು 100K ಏನಾದರೂ ಫಾಲೋವರ್ಸ್ ಇರ್ತಿದ್ರೇನೋ ಅಂತ ಅಂದ್ಕೊಳ್ತೀನಿ ನಾನು. ಯಾಕಂತಂದರೆ ಕರ್ನಾಟಕ ಮಂದಿ ತುಂಬ ದೊಡ್ಡ ಮನಸ್ದವರು. ಯಾರಾದರೂ ಬೆಳೀತಾ ಇದ್ದಾರೆ ಅಂತಂದರೆ ಅವರಿಗೆ ಸಪೋರ್ಟ್ ಮಾಡ್ತಾರೆ. ನಮ್ಮ ಫ್ಯಾಮಿಲಿಯಲ್ಲಿ ನಮಗೆ ಯಾರೂ ಸಪೋರ್ಟ್ ಮಾಡಿಲ್ಲ ಅಂತಂದರೂ ಕರ್ನಾಟಕದವರು ಕನ್ನಡಿಗರಿಗೆ ತುಂಬ ಸಪೋರ್ಟ್ ಮಾಡ್ತಾರೆ. ನಾನು ಬರೋದು ಬೆಳಗಾಮಲ್ಲಿ ನಮ್ಮ ಫ್ಯಾಮಿಲಿ ಮರಾಠಿ ಫ್ಯಾಮಿಲಿ. ಬಟ್ ನಾನು ಇವಾಗ ಮದುವೆ ಮಾಡ್ಕೊಂಡು ಬಂದಿದ್ದು ಕನ್ನಡ ಫ್ಯಾಮಿಲಿಯಲ್ಲಿ. ಸೊ ಇಲ್ಲೆಲ್ಲರೂ ಕನ್ನಡದೊಳಗೆ ಮಾತಾಡ್ತಾರೆ, ನಮ್ಮ ತವ್ರ ಮನೆಯಲ್ಲಿ ಎಲ್ಲರೂ ಮರಾಠಿಯಲ್ಲಿ ಮಾತಾಡ್ತಾರೆ. ಬಟ್ ಇವಾಗ ನಾನು ಚೂರು ಪರ್ಫೆಕ್ಟ್ ಆಗಿದ್ದೀನಿ ಕನ್ನಡದೊಳಗೆ. ಸೊ ಇವಾಗ ನಾನು ವೀಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಇದು ನನ್ನ ಫಸ್ಟ್ ವ್ಲಾಗ್. ಸೊ ಇನ್ನು ಮುಂದೆ ನೋಡೋಣ, ನನಗೆ ಯಾವಾಗ ಟೈಮ್ ಸಿಗುತ್ತಾ ಏನಾಗುತ್ತಾ ನಾನು ವೀಡಿಯೋಸ್ ಹಾಕ್ತಾಯಿರ್ತೀನಿ. ಸೊ ಸ್ಟೇ ಟ್ಯೂನ್ ಗೈಸ್, ಪ್ಲೀಸ್ ಫಾಲೋ, ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.